ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮೊನ್ನೆ ದಿವಸ ಶ್ರೀಮದ್ ವಾದಿರಾಜತೀರ್ಥ ಶ್ರೀಪಾದಂಗಳವರ ಆರಾಧನೆ, ಅವರ ಒಂದು ಸಂದೇಶವನ್ನು ಅವರು ರಚನೆ ಮಾಡಿದ ಗ್ರಂಥದ ಒಂದೆರಡು ವಾಕ್ಯಗಳ ಅರ್ಥವನ್ನಾದರೂ ಚಿಂತನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ವಾದಿರಾಜ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ಮೇರು ಕೃತಿ ಅದು ಯುಕ್ತಿಮಲ್ಲಿಕ ಅನ್ನುವಂತಹ ಗ್ರಂಥ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಸಿದ್ಧಾಂತವನ್ನು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಯುಕ್ತಿಗಳಿಂದ ಸಮರ್ಥನೆ ಮಾಡಿಕೊಟ್ಟದ್ದು ಈ ಗ್ರಂಥದಲ್ಲಿ. ಬಹಳ ಸುಂದರವಾದ ದೃಷ್ಟಾಂತಗಳನ್ನು ಕೊಟ್ಟು ಅತಿ ಗಹನವಾದ ಪ್ರಮೇಯಗಳನ್ನು ಬಾಲಕರಿಗೂ ಅರ್ಥವಾಗುವ ರೀತಿಯಲ್ಲಿ ವಿದ್ವಾಂಸರೂ ತಲೆದೂಗುವ ಕ್ರಮದಲ್ಲಿ ವಾದಿರಾಜ ಶ್ರೀಪಾದಂಗಳವರು ನಿರೂಪಣೆ ಮಾಡುತ್ತಾರೆ. ಅಂತಹ ಶ್ರೇಷ್ಠವಾದ ಯುಕ್ತಿಮಲ್ಲಿಕಾ ಗ್ರಂಥ ಇದು ಸಿದ್ಧಾಂತವನ್ನು ತಿಳಿಯಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಅತ್ಯಂತ ಉಪಕಾರಕವಾದದ್ದು. ಅದರ ಮಂಗಲಾಚರಣದ ಒಂದು ಭಾವವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಎಲ್ಲ ಸಜ್ಜನರು ಕೂಡ ಆ ಮಂಗಲಾಚರಣವನ್ನು ಆಗಾಗ ಹೇಳ್ತಾ ಇರಬೇಕು. ಯಾಕೆ ಅಂದರೆ ಅದರ ಉಪಯೋಗ ಬಹಳ ಇದೆ. ಅಲ್ಲಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ದು ತಸ್ಮೈ ಕಸ್ಮೈಚಿದ್ ಅಸ್ಮನ್ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಅಂತ. ಇವತ್ತು ನಮ್ಮೆಲ್ಲರ ಸ್ಥಿತಿ ಏನಾಗಿದೆ ಅಂದರೆ ವಿಸ್ಮರಣೆಯೇ ಬಹಳ. ಅದರಲ್ಲಿಯೂ ಲೌಕಿಕ ವಿಷಯಗಳಿಗಿಂತಲೂ ಶಾಸ್ತ್ರದ ವಿಷಯಗಳ ಬಗ್ಗೆ ವಿಸ್ಮರಣೆ ಬಹಳ ಇದೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಅಂತ. ಇವತ್ತಿನ ಸಾಮಾನ್ಯ ಮಾನವರ ಸ್ಥಿತಿ ಏನು ಅಂದರೆ ವಿಷಯಗಳಲ್ಲಿ ಆಸಕ್ತರಾಗಿ ಶಾಸ್ತ್ರದೊಳಗಿನ ನಿಷೇಧ ಬುದ್ಧಿಗಳನ್ನೆಲ್ಲ ಹಾಳು ಮಾಡಿಕೊಂಡು ತಪ್ಪು ಕಾರ್ಯಗಳನ್ನು ಮಾಡ್ತಾ ಅದರಿಂದ ನರಕಾದಿ ಅನರ್ಥಗಳನ್ನು ಹೊಂದುತ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾದರೆ ನಾವೆಲ್ಲ ದೇವರಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ವಾದಿರಾಜ ಶ್ರೀಪಾದಂಗಳವರು. ನಿಮಗೆಲ್ಲ ವಿಸ್ಮರಣೆಯಾಗಿದೆಯಲ್ಲ, ಆ ವಿಸ್ಮರಣೆಯಾಗದೇ ಇರೋ ಹಾಗೆ ಯಾವ ಕಾಲಕ್ಕೆ ಸರಿಯಾಗಿ ಯಾವ ಶಾಸ್ತ್ರದ ಆದೇಶದ ಸ್ಮರಣೆ ಆಗಬೇಕು, ಅಥವಾ ಯಾವುದಾದರೂ ಮಾಡಬಾರದ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನಿಸಿದಾಗ ನಿಷೇಧ ಶಾಸ್ತ್ರದ ಸ್ಮರಣೆ ಬರಬೇಕು. ಅದರಿಂದಾಗುವ ಅನರ್ಥದ ತೀವ್ರತೆ ಉಗ್ರತೆ ಏನು ಅನ್ನುವುದರ ಸ್ಮರಣೆಗೆ ಬರಬೇಕು. ಶ್ರೀಮದ್ ಭಾಗವತವನ್ನು ಕೇಳ್ತೇವೆ, ಪಂಚಮಸ್ಕಂಧ, ನರಕಗಳ ವರ್ಣನೆ ಎಲ್ಲ ಇದೆ. ಗರುಡ ಪುರಾಣದಲ್ಲಿ ನರಕಗಳ ವರ್ಣನೆ ಬೇಕಾದಷ್ಟಿದೆ. ಆ ಬೇಕಾದಷ್ಟು ನರಕಗಳ ವರ್ಣನೆ ಇದ್ದರೂ ಕೂಡ
ತಪ್ಪು ಕೆಲಸ ಮಾಡುವಾಗ ಅದು ನೆನಪಿಗೆ ಬರೋದಿಲ್ಲ. ಬೇಕಾದಷ್ಟು ಭಾಗವತದಲ್ಲಿ ಹೇಳಿದ ವಿಷಯಗಳನ್ನು ಕೇಳಿರ್ತೇವೆ. ನರಕದ ವರ್ಣನೆ ಒಂದೇ ಅಂತ ಅಲ್ಲ, ಅನೇಕ ತಪ್ಪುಗಳಿಗೆ ಏನೇನು ಶಿಕ್ಷೆ ಆಗತ್ತೆ ಅಂತ ಇತಿಹಾಸ ಪುರಾಣಗಳಲ್ಲಿ ನಾವು ಕೇಳ್ತೇವೆ. ದೊಡ್ಡವರನ್ನು ನೋಡಿ ನಕ್ರೆ ಏನಾಗ್ತದೆ? ನಕ್ರು ಬಹಳ ದೊಡ್ಡ ಅಪರಾಧ, ಅದೇನು ಸಣ್ಣ ವಿಷಯ ಅಲ್ಲ ಅಂತ. ಸ್ವಾತ್ಮೋತ್ತಮೇಶು ಅಲ್ಪೋಪಿ ದೋಷ ಉರುತಾಮಭಿಯಾತಿ ಅಸ್ಮಾತ್. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ ಬೇರೆ ಪ್ರಸಂಗದಲ್ಲಿ, ಇಂದ್ರದೇವರು ಬಂದಾಗ ಪರಾವಹ ಎಂಬ ಮರುತ್ತು ಎದ್ದು ನಿಂತಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅದು ದೊಡ್ಡ ತಪ್ಪಾಯಿತು, ಅವನಿಗೆ ಶಾಪ ಆಯಿತು. ಇದೇನ್ರಿ ಎದ್ದು ನಿಲ್ಲದೆ ಇರೋದೇನು ಬಹಳ ದೊಡ್ಡ ದೋಷವಾ? ಸಣ್ಣದೇ. ಆದರೆ ಬಹಳ ದೊಡ್ಡವರ ಮುಂದೆ ಆ ಎದ್ದು ನಿಲ್ಲದೆ ಇರೋದು ಅನ್ನೋ ಒಂದು ಸಣ್ಣ ದೋಷವೇ ಬಹಳ ದೊಡ್ಡ ಪಾಪವಾಗ್ತದೆ. ಇಂದ್ರದ್ಯುಮ್ನ ರಾಜ ಅಗಸ್ತ್ಯರು ಬಂದಾಗ ಎದ್ದು ನಿಂತಿಲ್ಲ ಅಂತ ಅವನಿಗೆ ಆನೆಯಾಗುವಂತ ಶಾಪ ಕೊಟ್ಟರು. ಏನಾಗಿತ್ತು? ಒಂದು ಕ್ಷಣ ಎದ್ದು ನಿಂತರೆ. ಆದರೆ ಆ ಒಂದು ಸಣ್ಣ ತಪ್ಪು ಅಂತಹ ಘೋರವಾದಂತಹ ಅನರ್ಥವನ್ನು ನೋಡಿದರೆ ಅದು ನರಕ ಅಲ್ಲ, ಆದರೆ ಭೂಲೋಕದಲ್ಲಿಯೇ ಆನೆಯ ಜನ್ಮ ತಿರ್ಯಗ್ಯೋನಿ, ಅದೊಂದು ತರಹದ ನರಕ ಇದ್ದಂತೆ ಶಿಕ್ಷೆ. ದೇವಲ ಋಷಿಗಳನ್ನು ನೋಡಿ ಮರೀಚಿ ಋಷಿಗಳ 6 ಜನ ಮಕ್ಕಳು, ಋಷಿಪುತ್ರರು ಸಾಮಾನ್ಯರಲ್ಲ, ಋಷಿಕುಮಾರರಾದರೂ 6 ಜನ ನಕ್ಕದ್ದಕ್ಕೆ ಅಸುರರಾಗಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಬೇಕಾಯಿತು. ಅವರಿದ್ದದ್ದು ಬ್ರಹ್ಮದೇವರ ಮೊಮ್ಮಕ್ಕಳು. ಮರೀಚಿ ಋಷಿಗಳು ಬ್ರಹ್ಮದೇವರ ಮಕ್ಕಳು. ಅವರ ಮಕ್ಕಳು ಅಂದರೆ ಬ್ರಹ್ಮದೇವರ ಮೊಮ್ಮಕ್ಕಳು, ದೇವರ ಮರಿಮಕ್ಕಳು. ಏನು ದೊಡ್ಡ ಸ್ಥಾನ! ಆದರೆ ದೊಡ್ಡವರನ್ನು ನೋಡಿ ನಕ್ಕದ್ದಕ್ಕೆ ಅತೀ ದುಷ್ಟ ಕಾಲನೇಮಿ, ಕಂಸನ ಮೂಲರೂಪ, ಆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟುವಂತಹ ಒಂದು ಬಹಳ ಘೋರವಾದ ಪ್ರಸಂಗ ಅವರ ಜೀವನದಲ್ಲಿ ಒದಗಿ ಬಂತು. ಇದೆಲ್ಲ ನಮಗೆ ನೆನಪಾಗಬೇಕು. ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಒಬ್ಬ ವಿದ್ವಾಂಸರು, ಒಬ್ಬ ಜ್ಞಾನಿಗಳು, ಒಬ್ಬ ಯೋಗಿಗಳು ಅಂಥವರನ್ನು ನೋಡಿ ನಗುವಾಗ ಇದು ನೆನಪಿಗೆ ಬರದೇ ಇದ್ದರೆ ಏನು ಪ್ರಯೋಜನ? ಕಥೆ ಕೇಳಿದ್ದು ಅದು ಕಥೆಯಾಗಿ ಉಳೀತು. ಅದು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕವಾಗಿ ಬರಬೇಕು ಹೊತ್ತಿಗೆ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರು ಎಲ್ಲ ಭಕ್ತರಿಗೆ ಹೇಳ್ತಾರೆ, ಶಾಸ್ತ್ರ ಓದುವಾಗ ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ಅದನ್ನು ಮರೆತರೆ ಏನು ಪ್ರಯೋಜನ? ಓದಿ ದೇವರಿಗೆ ಬೇಡಿಕೊಳ್ಳಿ. ದೇವರಿಗೆ ಯಾಕೆ ಬೇಡಬೇಕು? ಮತ್ತು ಅವನೇ ಸ್ಮರಣೆ ಕೊಡೋದು ಯಾಕೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ಸ್ಮರಣೆ ಇದು ನನ್ನಿಂದ, ವಿಸ್ಮರಣೆಯೂ ಪರಮಾತ್ಮನಿಂದಲೇ. ಸ್ಮರಣೆಯನ್ನು ಕೊಡೋದು ದೇವರೇ, ವಿಸ್ಮರಣೆಯನ್ನು ಕೊಡುವುದು ಭಗವಂತನೇ. ಯಾವ ತರಹದ ವಿಚಾರಗಳು ನಮಗೆ ಮರ್ತು ಹೋಗಬೇಕೋ ಅದನ್ನು ಮರೆಸಲಿ ದೇವರು. ವಿಸ್ಮರಣೆಯೂ ಒಂದು ವರ. ವಿಸ್ಮರಣೆಯೂ ಕೂಡ ಒಂದು ವರ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದವರಿಗೆ ವರ ಹುಡುಕ್ತಿರ್ತಾರೆ. ಯಾವುದೋ ವರ ಹೇಳಲಿಕ್ಕೆ ಥರ ಕಾಣಿಸ್ತದೆ ಓಪನ್ ಆಗಿ ಉಪನ್ಯಾಸದಲ್ಲಿ ಅಂತ. ಆ ವರ ಅಲ್ಲ, ಇದು ವರದಾನ ಅಂತಾರಲ್ಲ ಅಂಥ ವರ. ಬೋನ್. ವಿಸ್ಮರಣೆಯೂ ಒಂದು ದೇವರು ಕೊಟ್ಟ ದೊಡ್ಡ ವರ. ಅದು ಎಲ್ಲ ವಿಷಯಗಳು ಎಲ್ಲ ಹೊತ್ತಿಗೆ ನೆನಪಿಗಿದ್ರೆ ಮನುಷ್ಯನಿಗೆ ಬಹಳ ಕಷ್ಟ ಆಗ್ತದೆ. ಏನೇನೋ ಪದಾರ್ಥಗಳನ್ನು ಕಳ್ಕೊಂಡಿರ್ತಾನೆ, ಬಹಳ ದುಃಖ ಆಗಿರ್ತದೆ, ಆಮೇಲೆ ಮರ್ತೇ ಹೋಗ್ತದೆ. ಯಾವ್ಯಾವುದೋ ವ್ಯಕ್ತಿಗಳಿಂದ ದೂರ ಆಗಿರ್ತಾನೆ, ಎಷ್ಟೆಷ್ಟೋ ವ್ಯಕ್ತಿಗಳನ್ನು ಅಗಲಿರ್ತಾನೆ, ಬಹಳ ಬಹಳ ಕಷ್ಟ ಆಗ್ತದೆ. ಆ ಮೊದಲನೇ ದಿವಸ ಎಷ್ಟು ಕಷ್ಟ ಇದೆ, ಅದೇ ದುಃಖ ಇವನಿಗೆ ಹಾಗೇ ಉಳಿದು ಬಿಟ್ಟರೆ, ಅದೇ ಸ್ಮರಣೆ ಯಾವಾಗಲೂ ಬರ್ತಾ ಇದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ವಿಸ್ಮರಣೆಯನ್ನು ಕೊಟ್ಟಿದ್ದಾನೆ, ಅದೊಂದು ವರ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಎಂತಹ ಘಟನೆಗಳ ಸ್ಮರಣೆ ನಮಗಿರಬಾರದು. ಯಾರೋ ಏನೋ ಬೈದಿರ್ತಾರೆ, ಬಹಳ ಸಿಟ್ಟು ಬಂದಿರ್ತದೆ, ಅವನು ನೋಡಿದರೆ ಹೊಡಿಬೇಕು ಅನ್ನಿಸ್ತದೆ. ಆದರೆ 1-2 ದಿವಸ ಆದಮೇಲೆ ಮರ್ತೋಗತ್ತೆ, ಮತ್ತೆ ಇಬ್ಬರು ಕೂಡಿ ಬಿಡ್ತಾರೆ, ಪ್ರೀತಿಯಿಂದ ಇರ್ತಾರೆ, ಅದೆಲ್ಲ ಮರ್ತೋಗ್ಬಿಟ್ಟಿರ್ತದೆ, ಅದು ಚೆನ್ನಾಗಿರ್ತದೆ. ಆ ಹಿಂದೆ ಯಾವತ್ತೋ ಬೈದದ್ದನ್ನು ಸಾಯೋವರೆಗೆ ನೆನಪಿಟ್ಕೊಂಡು ಬಿಟ್ಟರೆ ಇವನಿಗೇನು ಸುಖ ಅದರಿಂದ?
ಹಾಗಾದರೆ ದೇವರು ಕೊಡುವ ವಿಸ್ಮರಣೆಯು ದೊಡ್ಡ ವರ. ಆದರೆ ಇಂತಹ ಲೌಕಿಕ ಘಟನೆಗಳು, ದುಃಖದ ಸಂಗತಿಗಳು, ದ್ವೇಷದ ಉತ್ತೇಜನ ಮಾಡುವಂತಹ, ವೈರದ ಉತ್ತೇಜನವನ್ನು ಮಾಡುವಂತಹ, ದುಃಖ ದುಮ್ಮಾನಗಳನ್ನು ಬೆಳೆಸುವಂತಹ ಘಟನೆಗಳ ವಿಸ್ಮರಣೆ ಅದು ವರ. ಆದರೆ ಶಾಸ್ತ್ರೀಯವಾದಂತಹ ವಿಧಿ ನಿಷೇಧಗಳು, ಭಗವಂತನ ಮಹಿಮೆಗಳು, ಅವನ ಗುಣಗಳು, ನಮ್ಮ ಕರ್ತವ್ಯ ಕರ್ಮಗಳು, ಇವುಗಳ ಬಗ್ಗೆ ವಿಸ್ಮರಣೆಯಾದರೆ ಅದು ದೊಡ್ಡ ಶಾಪ. ಅದಕ್ಕಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ. ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಬೇಕಾದಷ್ಟಿದೆ, ಇರಲಿ, ಕೇಳಿದ್ದು ನೆನಪಿಗೆ ಉಳಿದರೂ ಸಾಕು, ನಮ್ಮ ಉದ್ಧಾರ ಆಗಿ ಹೋಗ್ತದೆ. ನಮ್ಮ ಭಾರತೀಯರ ದೊಡ್ಡ ಸೌಭಾಗ್ಯ ಅಂದರೆ ಸುತ್ತಮುತ್ತ ಬೇಕಾದಷ್ಟು ಜನ ಸಂತರಿದ್ದಾರೆ, ಸಾಧುಗಳಿದ್ದಾರೆ, ವಿದ್ವಾಂಸರುಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಬೇಕಾದಷ್ಟು ಒಳ್ಳೆಯ ಉಪದೇಶಗಳನ್ನು ಮಾಡುವವರಿದ್ದಾರೆ. ಕಿವಿ ಮೇಲೆ ಬೀಳುತ್ತದೆ, ಬೇಡ ಅಂದರೂ ಬೀಳುತ್ತದೆ. ಏನು ದುಡ್ಡು ಕೊಟ್ಟು ಕರಿಬೇಕು ಅಂತ ಅಲ್ಲ, ಬೇಡ ಅಂದರೂ ಕಿವಿ ಮೇಲೆ ಬೀಳುತ್ತದೆ. ಅಂಥ ವಿಷಯಗಳು ಬೇಕಾದಷ್ಟಿದೆ. ಎಷ್ಟು ಸುಂದರವಾಗಿ ವಾದರಾಜ ಶ್ರೀಪಾದಂಗಳವರು ಆ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅದ್ಭುತತೆ ಅದರೊಳಗೆ ಕಂಡು ಬರ್ತದೆ. ನಮಗೆ ಗೊತ್ತಿದ್ದದ್ದು ನೆನಪು ಉಳಿದ್ರೆ ಸಾಕು, ನಮಗೆ ಮೋಕ್ಷ ಆಗ್ತದೆ. ಅಷ್ಟು ವಿಷಯ ಕಿವಿಗೆ ಬೀಳುತ್ತದೆ. ದೇವರ ಮಹಿಮೆಯ ಗುಣಗಳನ್ನು ಸಣ್ಣ ಕೂಸಿದ್ದಾಗಿನಿಂದ ತಾಯಿ ಕಥೆ ಹೇಳ್ತಾ ಇರ್ತಾಳೆ, ತೊಡೆ ಮೇಲೆ ಮಡಿಸ್ಕೊಂಡು ಧ್ರುವರಾಜನ ಕಥೆ ಹೇಳ್ತಿರ್ತಾಳೆ. ಅದೇ ಕಥೆಯನ್ನೇ ಚೆನ್ನಾಗಿ ನೆನಪಿಟ್ಕೊಂಡು ಮೆಲಕ ಹಾಕಿದರೆ ಸಾಕು, ನಾವು ಸನ್ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ದ್ವೇಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ. ಮಾಮಂಗಲಂತಾತ ಪರೇಶು ಮೌಸ್ಥಾಹ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಹೇಳಿದ್ಲೇ ಇಲ್ಲ ನಿಮ್ಮ ತಾಯಿ ನಿನ್ನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು? ಅದೇ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಸಾಕಲ್ಲ, ದ್ವೇಷಾಸೂಯೆಗಳು ದೂರ ಆಗ್ತವೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ. ಒಂದೊಂದು ಶಬ್ದಗಳನ್ನು ನಾವು ಮಾತನಾಡುವಾಗಲೂ ನುಡಿಯುವಾಗಲೂ ನುಡಿಸುವ ವಾಕ್ಶಕ್ತಿಯ ಪ್ರಚೋದಕನಾದ ಆ ಪರಮಾತ್ಮನ ಸ್ಮರಣೆ ನಮಗೆ ಬಂದಿದ್ದೇ ಆದರೆ ಆ ಪುಟ್ಟ ಮಗುವಾದ ಧ್ರುವರಾಜನ ಕಥೆಯನ್ನು ನಮಗೆ ತಿಳಿಯುವ ಭಾಷೆಯಲ್ಲಿ ತಾಯಂದಿರು ಹೇಳಿದ್ದನ್ನೇ ನಾವು ನೆನಪಿಟ್ಟುಕೊಂಡಿದ್ದರೂ ಕೂಡ ಇವತ್ತು ನಮ್ಮ ಸಾಧನೆ ಎಷ್ಟು ಮುಂದೆ ಹೋಗ್ತಾ ಇತ್ತು. ಮಾತಾಡದೇ ಇರ್ತೀವ ನಾವು, ಬೀಗ ಹಾಕಿ ಕೂಡಿಸ್ಬೇಕು. ಒಂದು ಪ್ರವಚನ ನಡೆಯುವಾಗ ಇಲ್ಲೆಲ್ಲ ಶಾಂತವಾಗಿ ಕುಳಿತಿದ್ದೀರಿ, ಆದರೆ ಕೆಲವು ಕಡೆಗೆ ಸೈಲೆನ್ಸ್ ಪ್ಲೀಸ್ ಅಂತ ಹೇಳಬೇಕಾಗತ್ತೆ. ಅದರದ್ದೇ ಒಂದು ಜಪ ಆಗಿಬಿಡುತ್ತದೆ. ಅಷ್ಟು ಮಾತನಾಡುವ ವ್ಯಕ್ತಿ ಮಾತನಾಡುವಾಗೆಲ್ಲ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಸ್ಮರಣೆ ಮಾಡಿದರೆ ಇನ್ನೇನು ಬೇಕು ಅವನಿಗೆ? ಆ ಭಗವಂತನ ಚಿಂತನ ಅಷ್ಟು ಮಾರಿ ಬಂದರೆ ಅವನು ಧನ್ಯನಾಗಿ ಹೋಗ್ತಾನಲ್ಲ. ಆದರೆ ಅದು ಬಂದಿಲ್ಲ, ಅದಕ್ಕಾಗಿ ಇದ್ದಲ್ಲೇ ಇದ್ದೇವೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧತ ಕಥಾ ವಿಸ್ಮೃತೌ ಸ್ಮಾರಕಾಯ. ಆ ಸ್ಮರಣೆ ಬರಬೇಕು. ಏನೇನೋ ಕಥೆಗೆ, ಪ್ರಹ್ಲಾದರಾಜರ ಕಥೆ ಕೇಳಿದ್ದೇವೆ, ಧ್ರುವರಾಜರ ಕಥೆ ಕೇಳ್ತೇವೆ, ರಾಮನ ಕಥೆ, ಕೃಷ್ಣನ ಕಥೆ ಬೇಕಾದಷ್ಟು ಕೇಳಿದ್ದೇವೆ. ಸಾಕು, ಕೇಳಿದಷ್ಟೇ ನೆನಪಿಗೆ ಬಂದರೆ ಸಾಕು, ನಾವು ಧನ್ಯರಾಗ್ತೇವೆ. ಇದನ್ನು ಯಾರೂ ಉಪನ್ಯಾಸ ಅಂತ ಕೇಳಬೇಡಿ. ಸರ್ವಥಾ ಇದನ್ನು ಉಪನ್ಯಾಸ ಅಂತ ಮಾತ್ರ ಯಾರೂ ಕೇಳೋದು ಬೇಡ. ವಿದ್ಯಾರ್ಥಿಗಳಾಗಲಿ, ಲೌಕಿಕರಾಗಲಿ, ಹಿರಿಯರು ಕಿರಿಯರು, ಇದೊಂದು ಚಿಂತನ. ನಾವು ಈ ರೀತಿ ಪರಮಾತ್ಮನ ಸ್ಮರಣೆಯನ್ನು ಮಾಡೋಣ, ಹೀಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹೆಜ್ಜೆ ಹೆಜ್ಜೆಗೆ ಪರಮಾತ್ಮ ಆ ಸ್ಮರಣೆಯನ್ನು ನಮಗೆ ಕೊಡಲಿ ಅಂತ ಬೇಡಿಕೊಳ್ಳೋಣ. ಮತ್ತ ಸ್ಮೃತಿ, ಸ್ಮರಣೆಯನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ವಾದಿರಾಜ ಶ್ರೀಪಾದಂಗಳವರು, ಸುರೋತ್ತಮ ತೀರ್ಥರು ಈ ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದಂತಹ ಮಹಾನುಭಾವರು. ಆ ನಂತರದಲ್ಲಿ ನಮ್ಮ ಗುರುಗಳು ಕೂಡ ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ, ಸಮಗ್ರ ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದ್ದಾರೆ. ಆ ಸುರೋತ್ತಮ ತೀರ್ಥರು ಮಾಡಿದ ಒಂದು ದೊಡ್ಡ ಅನುಗ್ರಹ ಅಂದರೆ, ಪ್ರತಿಯೊಂದು ವಾಕ್ಯಗಳ ವ್ಯಾಖ್ಯಾನವನ್ನು
ಪ್ರಾಯ ಮಾಡ್ತಾರೆ ಕಠಿಣವಾದ ವಿಷಯವನ್ನು. ಅತಿ ಸುಲಭವಾಗಿ ಸ್ಪಷ್ಟವಾದ ಅಭಿಪ್ರಾಯವಿದ್ದಲ್ಲಿ ಸಂಕ್ಷಿಪ್ತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಜೊತೆಗೆ ಈ ಒಂದು ವಾಕ್ಯದ ಬಗ್ಗೆ ವಿಶೇಷವನ್ನು ಅವರು ತಿಳಿಸ್ತಾರೆ, ಇತಿಹಾಸವನ್ನು ಹೇಳ್ತಾರೆ. ಇದು ವಾದಿರಾಜ ಶ್ರೀಪಾದಂಗಳವರೆಗೆ ಸ್ವಪ್ನದಲ್ಲಿ ತೋರಿದ ವಾಕ್ಯವಂತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಅಂತ ಅವರಿಗೆ ಇದು ಪ್ರತಿಭಾತವಾದದ್ದು. ಸ್ವಪ್ನ ಕಾಲದಲ್ಲಿ ಪ್ರತಿಭಾತವಾದಂತಹ ವಾಕ್ಯ ಅಂತ ಯುಕ್ತಿಮಲ್ಲಿಕಾ ಗ್ರಂಥದ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಸ್ಮಿನ್ ಪದ್ಯೆ ಅಂತಿಮ ಪಾದ ಗ್ರಂಥಕರ್ತು ಸ್ವಾಪ್ನಃ ಪಾದತ್ರಯಂತು ತದನುಸಾರೇಣ ಗ್ರಂಥಕೃತ ಕೃತಮಿತಿ ಬೋಧ್ಯಂ. ಇದನ್ನು ಸಂಪ್ರದಾಯ ತಿಳಿದವರೇ ಹೇಳಬೇಕು, ಯಾಕಂದರೆ ಇದು ಗೊತ್ತಾಗುವುದಿಲ್ಲ. ಆ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಆ ವಿಷಯವನ್ನು ತಿಳಿದು ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾರೆ. ಇದೊಂದು ಸ್ವಪ್ನದಲ್ಲಿ ಅವರಿಗೆ ಪ್ರತಿಭಾತವಾದ ವಾಕ್ಯ. ಮೊದಲನೆಯ 3 ಪಾದಗಳನ್ನು ತಾವು ರಚನೆ ಮಾಡಿ ಆ ಶ್ಲೋಕವನ್ನು ಪೂರ್ಣ ಮಾಡಿದ್ದಾರೆ ಎಂದು. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖ ಹರಗೆ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಎಷ್ಟು ಸುಂದರವಾಗಿ ಅದನ್ನು ಜೋಡಿಸಿದ್ದಾರೆ ನೋಡಿ. ಅತ್ಯಂತ ಅದ್ಭುತವಾದಂತಹ ಅಮೃತದಂತೆ ಇದೆ. ಒಂದು ಭಾಷೆಯಲ್ಲಿ ಹಿಂದಿ ಭಾಷೆಯೊಳಗೆ, ಹಿಂದಿ ಭಾಷೆಯ ಒಂದು ಅವಾಂತರ ಪ್ರಭೇದದಲ್ಲಿ ತಸ್ಮೈ ಅಂದರೆ ಪಾಯಸ ಅಂತ ಅರ್ಥ. ಈ ಶ್ಲೋಕ ಹೇಗಿದೆ ಅಂದರೆ ಪಾಯಸದಂತೆ ಅಮೃತದಂತೆ ಇದೆ ಅಂತ ಸೂಚನೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಭಗವಂತ ಪರಮದಯಾಲು. ಯಾರು ಭಕ್ತಿಯಿಂದ ಪರಮಾತ್ಮನ ಭಜನೆ ಮಾಡ್ತಾರೆ, ಇದೀಗ ಅಜಾಮಿಲ ಮಾಡಿದ ಭಗವಂತನ ನಾಮಸ್ಮರಣದ ಮಹಿಮೆ. ಆದರೆ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಬರೀ ನಾಮ ಸಂಕೀರ್ತನ ಮಾಡಿದರೆ ಉದ್ಧಾರ ಇಲ್ಲ. ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ದೇವರ ನಾಮ ಸಂಕೀರ್ತನ ಮಾಡಿದರೆ ವ್ಯರ್ಥ. ಭಕ್ತಿಪೂರ್ವಕವಾಗಿ ದೇವರ ಮಹತ್ವವನ್ನು ತಿಳಿದು ಪ್ರೀತಿಯಿಂದ ದೇವರ ನಾಮವನ್ನು ಸಂಕೀರ್ತನ ಮಾಡಬೇಕು, ಅಂದರೆ ಮಾತ್ರ ಪಾಪಗಳ ಪರಿಹಾರ ಅಂತ. ಅಂಥವರಿಗೆ ಪರಮಾತ್ಮ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅಂತ ಅದನ್ನು ವಾದಿರಾಜ ಶ್ರೀಪಾದಂಗಳವರು ತಿಳಿಸ್ತಾರೆ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೌನ್ನತ್ಯಭೂತ್ಯರ್ಪಕಾಯ. ಭಜನೆ ಮಾಡುವ ಭಕ್ತರಿಗೆ ಔನ್ನತ್ಯವನ್ನು ಕೊಡ್ತಾನೆ, ಭೂತಿಯನ್ನು ಕೊಡ್ತಾನೆ ಪರಮಾತ್ಮ. ಭಜನೆ ಮಾಡುವವರಿಗೆ ಅಂದರೆ ಸೇವೆ ಮಾಡುವವರಿಗೆ. ದೇವರಿಗೆ ಅಭಿಷೇಕ ಮಾಡಿದರೆ ಅದೊಂದು ಸೇವೆ, ಪ್ರದಕ್ಷಿಣೆ ಒಂದು ಸೇವೆ, ದಾನ ಮಾಡಿದರೂ ಒಂದು ಸೇವೆ, ಇನ್ನು ಅನೇಕ ರೀತಿಯ ಸೇವೆಗಳೆಲ್ಲ ಇದೆ ಪರಮಾತ್ಮನಿಗೆ. ಆ ವಿವಿಧ ಸೇವೆಗಳನ್ನು ಮಾಡುವ ಜನ ಇದ್ದಾರೆ. ಆದರೆ ಸುಮ್ಮನೆ 4 ಜನ ಮಾಡ್ತಾರಲ್ಲ ಅಂತ ಮಾಡೋದು, ತೋರಿಕೆಗೆ ಮಾಡೋದು ಅಲ್ಲ. ಭಕ್ತ್ಯಾ ಭಜದಮಲ ಜನೌನ್ನತ್ಯಭೂತ್ಯರ್ಪಕಾಯ. ಭಕ್ತಿಯಿಂದ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಮಲ ಇರಬಾರದು, ಮಾತ್ಸರ್ಯ ಇರಬಾರದು. ಅಯ್ಯೋ ಅವನು ನನಗಿಂತ ಹೆಚ್ಚು ಮಾಡಿಬಿಡ್ತಾನೆ, ಅವನಿಗೆ ಜಾಸ್ತಿ ಹೆಸರು ಬಂದುಬಿಡುತ್ತೆ, ನನ್ನ ಹೆಸರು ಬರೋದಿಲ್ಲ, ಜನ ಎಲ್ಲ ಅವನು ನೋಡ್ತಾರೆ, ಅವನನ್ನು ಮಾತಾಡಿಸ್ತಾರೆ, ನನ್ನನ್ನು ಮಾತಾಡಿಸೋದಿಲ್ಲ, ಇದೆಲ್ಲ ಮಲ. ಭಜದ ಅಮಲ ಜನೌನ್ನತ್ಯಭೂತ್ಯರ್ಪಕಾಯ. ಆ ಮಾತ್ಸರ್ಯ, ಅಸೂಯೆ, ದ್ವೇಷ, ಕಾಮ, ಕ್ರೋಧ ಮೊದಲಾದ ಯಾವುದೇ ದೋಷಗಳು ಮನಸ್ಸಿನಲ್ಲಿರಬಾರದು. ಭಕ್ತಿಯಿಂದ ಪರಮಾತ್ಮನ ಭಜನೆ ಮಾಡಬೇಕು. ಸ್ತುತ್ಯ, ಭಜನೆ ಮಾಡುವಾಗ, ಪರಮಾತ್ಮನ ಸೇವೆ ಮಾಡುವಾಗ ಸ್ತೋತ್ರವನ್ನು ಮಾಡ್ತಾ ಭಜನೆ ಮಾಡಬೇಕು. ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ,
ಈ ಭಕ್ತ್ಯ ಅನ್ನುವುದನ್ನು ಎರಡೂ ಕಡೆಗೆ ಹಚ್ಕೊಳ್ಳಿ ಅಂತ. ಭಕ್ತ್ಯ ಸ್ತುತ್ಯ, ಭಕ್ತ್ಯ ವಿರಕ್ತ್ಯ, ಭಕ್ತ್ಯ ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ. ಭಕ್ತಿಪೂರ್ವಕವಾದ ಸ್ತೋತ್ರ, ಭಕ್ತಿಪೂರ್ವಕವಾದ ವಿರಕ್ತಿ, ಅಂತಹ ಸ್ತೋತ್ರ ವಿರಕ್ತಿಗಳನ್ನು ಸ್ತೋತ್ರ ಮಾಡ್ತಾ ಮನಸ್ಸಿನಲ್ಲಿ ವೈರಾಗ್ಯವನ್ನು ತುಂಬಿಕೊಂಡು ಮಾಡುವ ಭಜನೆ, ಅಂತಹ ಭಜನೆ ಮಾಡುವಂತಹ ಜನರಿಗೆ ಪರಮಾತ್ಮ ಔನ್ನತ್ಯವನ್ನು ಕೊಡ್ತಾನೆ ಅಂತ. ನಮ್ಮ ಗುರುಗಳು ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ವ್ಯಾಖ್ಯಾನದ ಹಿನ್ನೆಲೆಯನ್ನಿಟ್ಟುಕೊಂಡು ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾರೆ. ಹೌದು, ಭಕ್ತಿ ಪೂರ್ವಕವಾಗಿ ಸ್ತೋತ್ರವನ್ನು ಮಾಡಬೇಕು, ವೈರಾಗ್ಯದ ಹಿನ್ನೆಲೆಯಲ್ಲಿಯೂ ಭಕ್ತಿ ಇರಬೇಕು ಅಂತ ಸುರೋತ್ತಮ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾರೆ. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈಃ ಅರ್ಚೇನ್ನರಃ ಸದಾ. ಸ್ತೋತ್ರ ಮಾಡಬೇಕಾದರೂ ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡಬೇಕಪ್ಪ ಯುಧಿಷ್ಠಿರ ಎಂಬುದಾಗಿ ಭೀಷ್ಮಾಚಾರ್ಯರು ಹೇಳಿದ ಮಾತನ್ನು ನೆನಪಿಸಿಕೊಡ್ತಾರೆ. ಯಾಕೆಂದರೆ ವಾದಿರಾಜ ಶ್ರೀಪಾದಂಗಳವರ ಈ ಮೊದಲು ಶ್ಲೋಕದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಸ್ವಾಮಿಗಳು ಹೊರಟಿದ್ದಾರೆ. ಆದ್ದರಿಂದ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಏನು ಪ್ರಮಾಣ ಅಂತ ನಮಗೆ ಗೊತ್ತಿಲ್ಲ. ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಮಾಣದ ಸ್ಮರಣೆಯನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ನರಃ ಸದಾ. ಹಾಗಾದರೆ ಸ್ತೋತ್ರ ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡಬೇಕು. ಗಂಟೆಗಟ್ಟಲೆ ಕೆಲವರು ಪಾರಾಯಣ ಮಾಡ್ತಾರೆ, ಭಕ್ತಿಯೇ ಇರೋದಿಲ್ಲ. ಸರಿ, ವೈರಾಗ್ಯ ಇರಬೇಕಾದರೂ ಭಕ್ತಿ ಇರಬೇಕು ಅಂತ ಅದಕ್ಕೊಂದು ಪ್ರಮಾಣ ಹೇಳಿ ಅಂತ ಕೇಳಿದರೆ ಅದಕ್ಕೂ ಸ್ವಾಮಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಏನದು? ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ನನು ಸಾವಿರಕ್ತಿ. ವೈರಾಗ್ಯದ ಬಗ್ಗೆ ಹೇಳುವಾಗ ಹನುಮಂತ ದೇವರ ವೈರಾಗ್ಯವನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುವಾಗ ತತ್ಪಾದ ಸೇವಾ ರತಿ, ಆ ಪರಮಾತ್ಮನ ಪಾದದ ಸೇವೆಯಲ್ಲಿ ರತಿ, ಆಸಕ್ತಿ, ಭಕ್ತಿ ಇದ್ದು ಇನ್ನುಳಿದ ಭೋಗಗಳನ್ನು ಪರಿತ್ಯಾಗ ಮಾಡಿದರಲ್ಲ, ಇದು ನಿಜವಾದ ವೈರಾಗ್ಯ ಅಂತ. ಬರೀ ಬಿಡೋದು ವೈರಾಗ್ಯ ಅಲ್ಲ, ಏನು ಹಿಡಿಯೋದು, ಹಿಡಿದು ಬಿಡೋದು ಬಿಟ್ಟರೆ ಅದು ವೈರಾಗ್ಯ. ಆ ಪರಮಾತ್ಮನ ಪಾದ ಹಿಡಿಬೇಕು, ಗಟ್ಟಿಯಾಗಿ ಹಿಡಿಬೇಕು, ಆ ಪಾದದಲ್ಲಿ ಭಕ್ತಿ ಮಾಡಬೇಕು. ಭಕ್ತಿಪೂರ್ವಕವಾದ ವೈರಾಗ್ಯಕ್ಕೆ ಮಹತ್ವ ಇದೆ. ಈ ಮಾತನ್ನು ನಾವು ಬಹಳ ಚೆನ್ನಾಗಿ ತಿಳಿಯಬೇಕು. ಅದಕ್ಕಾಗಿಯೇ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಮಾತು. ಏನು ಹೇಳ್ತಾನೆ ಕೃಷ್ಣ ಅಂದರೆ, ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋಪೋಹ್ಯ ಇತ್ಯಹಂ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಎಲ್ಲ ವೇದಗಳ ಬಗ್ಗೆ ಒಂದು ದೃಷ್ಟಿಕೋನವನ್ನು ಕೊಡ್ತಾನೆ ಪರಮಾತ್ಮ. ಎಲ್ಲ ವೇದಗಳು ವಿಧಾನ ಮಾಡುತ್ತವೆ, ಹೇಳ್ತವೆ, ಅಭಿಧಾನ ಮಾಡ್ತವೆ ನನ್ನನ್ನು ಕುರಿತು. ಮಾಂ ಪ್ರತಿ, ಏನು ದೇವರನ್ನು ಕುರಿತು ವಿಧಾನ ಮಾಡೋದು ಅಂದರೆ ಏನು? ಸಂಧ್ಯಾವಂದನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ, ನಮಗೋಸ್ಕರ ಇದೆ. ದೇವರಿಗೆ ವಿಧಾನ ಅಂದರೆ ದೇವರಿಗೆ ಅಲ್ಲ, ದೇವರಿಗೋಸ್ಕರ, ಅಂದರೆ ದೇವರ ಪ್ರೀತಿಗೋಸ್ಕರ. ಅಹರಹ ಸಂಧ್ಯಾಮುಪಾಸೀತ, ನಿತ್ಯದಲ್ಲಿ ಎಲ್ಲರೂ ತ್ರಿಕಾಲ ಸಂಧ್ಯಾವಂದನವನ್ನು ಮಾಡಬೇಕು. ಸರಿ, ಯಾವುದಕ್ಕೋಸ್ಕರ? ವಿಷ್ಣು ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗಾಗಿ ಮಾಡಬೇಕು ಅಂತ. ಇದು ಮಾಂ ವಿಧತ್ತೆ, ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ವಿಧಾನಗಳು. ಹೀಗೆ ದೇವಾನ್ ನಮೇತ, ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಪರಮಾತ್ಮನ ಪ್ರೀತಿಗಾಗಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಭಗವಂತನ ಪ್ರೀತಿಗಾಗಿ. ಉದ್ದೇಶ ಒಂದೇ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಪ್ರೀತಿ ಉದ್ದೇಶ, ಪ್ರೇರಣಾ ಪ್ರೇರಕ. ಇದು ಹಿಂದೆ, ಅದು ಮುಂದೆ. ಹಿಂದೆ ಪ್ರೇರಣೆ, ಮುಂದೆ ಪ್ರೀತಿ. ಇಷ್ಟೇ ಅಲ್ಲ, ನಿಷೇಧ ಶಾಸ್ತ್ರಗಳಿಗೂ ಹೀಗೆ. ವಿಕಲ್ಪ್ಯ ಅಪೋಹ್ಯ, ನಿಷೇಧ ಮಾಡುವಾಗಲೂ ಕೂಡ ದೇವರ ಪ್ರೀತಿಗಾಗಿಯೇ ನಿಷೇಧ. ನ ಸುರಾಂ ಪಿಬೇತ್ ವಿಷ್ಣು ಪ್ರೀತ್ಯರ್ಥಂ. ಯಾಕೆ ಮದ್ಯಪಾನ ಮಾಡಬಾರ್ದು? ಏನೋ ನಮಗೆ ಆ ವಾಸನೆನೇ ಸರಿ ಬರೋದಿಲ್ಲ ಅಂದರೆ ವೈರಾಗ್ಯ ಅಲ್ಲ ಅದು. ವಾಸನೆ ನನಗೆ ಹಿಡಿಸೋದಿಲ್ಲ, ನನಗದು ಸೇರೋದಿಲ್ಲ ಅಂತ ಬಿಟ್ಟರೆ ಅದು ನಿನ್ನ ವೈಯಕ್ತಿಕ ಅಭಿರುಚಿ ಆಯಿತು.
ಅದರಿಂದ ನಿನಗೆ ಪುಣ್ಯ ಇಲ್ಲ, ಅದು ಭಕ್ತಿಯೂ ಅಲ್ಲ, ಅದು ವಿರಕ್ತಿಯೂ ಅಲ್ಲ. ಹಾಗಾದರೆ ಪರಮಾತ್ಮನ ಪ್ರೀತಿಗಾಗಿ, ಆ ಭಗವಂತನಲ್ಲಿರುವ ಭಕ್ತಿಯಿಂದ ಅವನ ಪ್ರೀತಿಗಾಗಿ, ಪ್ರೀತಿಗಾಗಿ ಪರಮಾತ್ಮನ ಮೇಲಿನ ಪ್ರೀತಿಯಿಂದ ಅವನ ಮಾತನ್ನು ಕೇಳಬೇಕು. ಕೇಳಿದರೆ ಇನ್ನೂ ಹೆಚ್ಚು ಪರಮಾತ್ಮನ ಪ್ರೀತಿ ನನಗೆ ಸಿಗತ್ತೆ. ನಾವು ದೇವರ ಮೇಲೆ ಪ್ರೀತಿ ಮಾಡಬೇಕು, ಅವನ ಪ್ರೀತಿ ನಮ್ಮ ಮೇಲೆ ಆಗಬೇಕು ಅಂತ ಅಪೇಕ್ಷೆ ಪಡಬೇಕು. ದೇವರ ಮೇಲಿನ ಪ್ರೀತಿಯೇ ಭಕ್ತಿ, ಜ್ಞಾನಪೂರ್ವಕ ಪ್ರೀತಿ. ಅಂತಹ ಜ್ಞಾನಪೂರ್ವಕವಾದ ಪ್ರೀತಿಯಿಂದ, ಭಕ್ತಿಯಿಂದ ಪರಮಾತ್ಮನ ಪ್ರೀತಿ ನಮ್ಮ ಮೇಲೆ ಆಗಲಿ ಎಂಬ ಉದ್ದೇಶದಿಂದ ಮದ್ಯಪಾನ ಮಾಡದೇ ಇದ್ದರೆ ಅದು ವೈರಾಗ್ಯ, ಭೋಗಗಳನ್ನು ಮಾಡದೇ ಇದ್ದರೆ ಅದು ವೈರಾಗ್ಯ. ಸುಮ್ಮನೆ ಬಿಟ್ಟರೆ ಅಲ್ಲ. ಏಕಾದಶಿಯೂ ಅಷ್ಟೆ, ನಮಗೇನದು ಅಭ್ಯಾಸ ಆಗಿಬಿಟ್ಟಿದೆ, ಅದು ಅಹಂಕಾರ. ಒಂದು ದಿವಸ ಯಾಕೆ, 2 ದಿವಸ, 5 ದಿವಸ ಬೇಕಾದರೆ ಉಪವಾಸ ಬೀಳ್ತೀವಿ. ಚಾಲೆಂಜು, ಈ ಚಾಲೆಂಜ್ ತೆಗೆದುಕೊಂಡು ಮಾಡೋದ ಬೇರೆ. ಚಾಲೆಂಜ್ ತಗೊಳ್ಳಿ, ಆದರೆ ಮನಸ್ಸಿನಲ್ಲಿ ಅಹಂಕಾರ ಇರಬಾರ್ದು, ಭಗವಂತನಲ್ಲಿ ಭಕ್ತಿ ಇರಬೇಕು. ಆ ಮಹತ್ವದ ಒಂದು ಸಂದೇಶವನ್ನು ವಾದಿರಾಜ ಶ್ರೀಪಾದಂಗಳವರು ಇಲ್ಲಿ ಕೊಡ್ತಾ ಇದ್ದಾರೆ. ಭಕ್ತ್ಯಾ ವಿರಕ್ತ್ಯಾ, ಭಕ್ತಿಪೂರ್ವಕ ವೈರಾಗ್ಯ, ಅದನ್ನು ಸುರೋತ್ತಮ ತೀರ್ಥರು ತೋರಿಸಿಕೊಟ್ಟದ್ದು. ಅದಕ್ಕೆ ಈ ಸುಮಧ್ವ ವಿಜಯದ ಪ್ರಮಾಣವನ್ನು ನಮ್ಮ ಗುರುಗಳು ಯೋಜನೆ ಮಾಡಿ ಹೇಳ್ತಾರೆ. ತತ್ಪಾದ ಸೇವಾ ರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ ನನು ಸಾ ವಿರಕ್ತಿ. ಹಾಗಾಗಿ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವೆಲ್ಲ ಏಕಾದಶಿ ಉಪವಾಸ ಮಾಡುವವರೇ, ಅನೇಕ ನಿಷಿದ್ಧ ವಸ್ತುಗಳನ್ನು ತ್ಯಾಗ ಮಾಡಿದವರೇ. ಆದರೆ ಆ ಮಾಡಿದ ತ್ಯಾಗ ಅದು ವೈರಾಗ್ಯ, ಅದು ಫಲಪ್ರದ, ವಿಷ್ಣು ಪ್ರೀತಿಜನಕ ಆಗಬೇಕಾದರೆ ಭಕ್ತಿಪೂರ್ವಕವಾದ ವೈರಾಗ್ಯವಾಗಿರಬೇಕು. ಭಕ್ತ್ಯ ಸ್ತುತ್ಯ, ನಿತ್ಯದಲ್ಲಿ ಪಾರಾಯಣ ಮಾಡ್ತೀರಿ, ಜಪ ಮಾಡ್ತೀರಿ. ಭಕ್ತ್ಯ ಸ್ತುತ್ಯ, ಭಕ್ತಿಪೂರ್ವಕ ಸ್ತೋತ್ರ ಮಾಡಬೇಕು ಅನ್ನುವ ಸಂಕಲ್ಪ ಮಾಡಿ, ಭಕ್ತಿಪೂರ್ವಕವಾಗಿ ವೈರಾಗ್ಯವನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ, ಪ್ರಯತ್ನ ಮಾಡಿ, ದೇವರು ಯಶಸ್ಸು ಕೊಡ್ತಾನೆ. ಅಲ್ಲ, ಪುರಾಣದಲ್ಲೆಲ್ಲ ಕೇಳ್ತೀವಿ, ಮತ್ತೆ ಮರ್ತು ಹೋಗ್ತದೆ. ಚಿಂತೆ ಮಾಡಬೇಡಿ, ಅಂತಿಮ ಪಾದ ಇದೆಯಲ್ಲ, ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಒಳ್ಳೆ ತಸ್ಮೈ ಇದ್ದ ಹಾಗೆ ಸ್ಮರಣೆ ಮಾಡಿಸಿಕೊಡ್ತಾನೆ. ಆ ರೀತಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಎನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸರಿ, ಅನೇಕ ಜನರ ಪೀಡೆ ನಮಗಾಗತ್ತಲ್ಲ, ಅಂತಃಶತ್ರುಗಳು, ಬಹಿಶತ್ರು. ಅಂತಃಶತ್ರುಗಳೆಲ್ಲ ಪ್ರಸಿದ್ಧ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ದೋಷಗಳಿವೆ. ಹೊರಗಿನ ಅನೇಕ ಸಾಧನೆಗೆ ವಿಘ್ನ ಮಾಡುವಂತಹ ಜನರಿದ್ದಾರೆ. ಶಾಸ್ತ್ರದ ಅಧ್ಯಯನ, ಪಾಠ ಪ್ರವಚನಗಳು, ಸ್ನಾನ ಸಂಧ್ಯಾವಂದನಾದಿ ಪುಣ್ಯ ಕಾರ್ಯಗಳು, ಅತಿಥಿ ಅಭ್ಯಾಗತರ ಸೇವೆ, ಇವುಗಳನ್ನು ಮಾಡಬೇಕು ಅಂದರೆ ಮನೆಯೊಳಗಿದ್ದವರೇ ತೊಂದರೆ ಕೊಡುವವರಿದ್ದಾರೆ, ಹೊರಗಿದ್ದು ತೊಂದರೆ ಕೊಡುವವರಿದ್ದಾರೆ. ನಮ್ಮ ಧರ್ಮದವರೂ ಇದ್ದಾರೆ, ಅನ್ಯ ಧರ್ಮದವರೂ ಇದ್ದಾರೆ. ಅನೇಕ ರೀತಿಯ ಜನರು ಮತ್ತೊಬ್ಬರು ಮಾಡುವ ಸತ್ಕಾರ್ಯಗಳಿಗೆ, ಧರ್ಮಕ್ಕೆ, ಜ್ಞಾನ ಕಾರ್ಯಕ್ಕೆ ವಿಘ್ನ ಮಾಡುವವರಿದ್ದಾರೆ. ಅಂತಹ ವಿರೋಧಿ ಶಕ್ತಿಗಳಿಂದ ನಮ್ಮ ಸತ್ಕಾರ್ಯಗಳಿಗೆ ಅಡ್ಡಿಯಾದಾಗ, ಆತಂಕ ಆದಾಗ ಏನು ಮಾಡಬೇಕು ನಾವು? ಅದಕ್ಕೆ ಯಾರಿಗೆ ಶರಣ ಹೋಗಬೇಕು ಅಂತ. ಇನ್ಯಾರಿಗೆ ಶರಣ ಹೋಗ್ತೀರಿ ಅಂತಾರೆ ವಾದಿರಾಜರು. ಪರಮಾತ್ಮನಿಗೆ ಶರಣ ಹೋಗಿ. ಅದೇ ನಿಜವಾದ ಅಂತರ್ದೀಕ್ಷೆ. ಅಯಂ ಸರ್ವೇಷ್ಟದಾತ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವೈಕ ತದೀಯೋಹಂ ಸಮೇಪತಿ. ಅವನೇ ಸರ್ವ ಇಷ್ಟಪ್ರದಾತ, ಸರ್ವ ಅನಿಷ್ಟ ನಿವಾರಕ ಅಂತ ತಿಳಿದು ಅವನ ಚರಣಗಳಿಗೆ ಶರಣು ಹೋಗುವುದೇ ದಾರಿ, ಬಿಟ್ಟರೆ ಬೇರೆ ಗತಿ ಇಲ್ಲ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನಿಗೆ ಶರಣು ಹೋದರೆ ರಕ್ಷಣೆ. ಪರಮಾತ್ಮನಿಗೆ ಶರಣು ಹೋಗ್ತೇವೆ, ಸಂಕೋಚ ಆಗತ್ತೆ ಸ್ವಲ್ಪ ಅಂತ. ಸಂಕೋಚ ಯಾಕೆ? ನೀವೇ ಹೇಳಿದಿರಲ್ಲ, ಭಕ್ತಿಪೂರ್ವಕವಾಗಿ ಭಜನೆ ಮಾಡಿದರೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ. ಅಷ್ಟು ಭಕ್ತಿ ಮಾಡ್ತೇವೆ ಅಂತ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಾವು ಹೇಗೆ ದೇವರಿಗೆ ಶರಣ ಹೋಗೋದು? ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನಾನೇನು ಅಪರಾಧ ಮಾಡ್ತೇನೆ ಅಂತ ನನಗೆ ಗೊತ್ತು. ಇಷ್ಟು ಅಪರಾಧಗಳನ್ನು ಮಾಡುವಾಗ ಪರಮಾತ್ಮನ ಎದುರಿನಲ್ಲಿ ಹೋಗಿ ಬೇಡೋದಕ್ಕೆ, ಭಜಿಸೋದಕ್ಕೆ
ಸೇವೆ ಮಾಡಿ ನನ್ನ ಕಷ್ಟ ಪರಿಹಾರ ಮಾಡು ಅಂತ ಕೇಳಿಕೊಳ್ಳೋದಕ್ಕೆ ಸಂಕೋಚ ಆಗತ್ತೆ, ಭಯ ಆಗತ್ತೆ, ಅಧೈರ್ಯ ಆಗತ್ತೆ. ನನ್ನ ಮೇಲೆ ನನಗೆ ವಿಶ್ವಾಸ ಬರೋದಿಲ್ಲಲ್ಲ, ಏನು ಮಾಡಬೇಕು? ಅದಕ್ಕೆ ಎಷ್ಟು ಸುಂದರವಾಗಿ ವಾದರಾಜ ಶ್ರೀಪಾದಂಗಳವರು ಹೇಳ್ತಾರೆ, ಕ್ಷಿತ್ಯಾಂ ಅತ್ಯಲ್ಪ ಭೃತ್ತೇಶ್ವಪಿ. ನೀನು ಬಹಳ ದೊಡ್ಡ ಸೇವಕ, ಭೃತ್ಯ ಅಂತಾಗಬೇಕಾಗಿಲ್ಲಪ್ಪ. ಬ್ರಹ್ಮಾದಿ ದೇವತೆಗಳಂಥ ಭಕ್ತಿಯನ್ನು ಮಾಡಲಿಕ್ಕೆ ಸಾಮಾನ್ಯರಿಗೆ ಎಲ್ಲಿ ಸಾಧ್ಯವಾಗತ್ತೆ? ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿ ಜ್ಞಾನದಯಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯ ಪರಿಚರ್ಯಯ. ನಿಷ್ಕಾಮವಾದ ಭಕ್ತಿಯನ್ನು ಮಾಡುವ ಬ್ರಹ್ಮಾದಿ ದೇವತೆಗಳಂತೆ ಸಾಮಾನ್ಯ ಮನುಷ್ಯರಿಗೆ ನಮಗೆ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಭಕ್ತಿ ಮಾಡಿದರೂ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ನೀವು ಚಿಂತೆ ಮಾಡಬೇಡಿ ಅಂತ ವಾದಿರಾಜ ಶ್ರೀಪಾದಂಗಳವರು ಭರವಸೆಯನ್ನು ಕೊಡ್ತಾರೆ. ಅತ್ಯಲ್ಪ ಭೃತ್ತೇಶ್ವಪಿ. ಭಕ್ತಿ ಮಾಡಬೇಕು, ಮತ್ತೆ ಭೃತ್ಯರಾಗಬೇಕು. ದಾಸೋಹಂ ಕೋಸಲೇಂದ್ರಸ್ಯ. ಹನುಮಂತ ದೇವರು ಅವರು ಉತ್ತಮೋತ್ತಮ ಭಕ್ತರು, ಪ್ರಶ್ನೆಯೇ ಇಲ್ಲ. ಆದರೆ ಅವರು ನಮಗೆ ಒಂದು ಪಾಠ ಕಲಿಸಿಕೊಟ್ಟಿದ್ದಾರೆ. ನಾವು ನಮ್ಮನ್ನು ಹೇಗೆ ಗುರುತಿಸಿಕೊಳ್ಳಬೇಕು? ನಾನು ಅಂಥ ಪಂಡಿತ, ಇಂಥ ಶ್ರೀಮಂತ, ಇಂಥ ಅಧಿಕಾರಿ, ಇಷ್ಟು ಜನರಿಗೆ ಹೊಟ್ಟೆಗೆ ಹಾಕ್ತೇನೆ, ಇಷ್ಟು ಜನರಿಗೆ ಬಟ್ಟೆ ಕೊಡ್ತೇನೆ, ಇದೆಲ್ಲ. ದಾಸೋಹಂ ಕೋಸಲೇಂದ್ರಸ್ಯ. ಶ್ರೀರಾಮಚಂದ್ರನ ಚರಣ ದಾಸ ನಾನು ಅಂತ. ಅದು ಭಾಳ ದೊಡ್ಡದಾಯ್ತು ನಿಜವಾಗಿ. ರಾಮನ ದಾಸರ 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 ದಾಸ. ಎಷ್ಟು ಅನ್ಲಿಕ್ಕೆ ಸಾಧ್ಯವಿದೆ ಅಷ್ಟು. ಅಷ್ಟು ಸಾಮಾನ್ಯ ವ್ಯಕ್ತಿ. ಆ ರೀತಿ ನನ್ನನ್ನು ನಾನು ತಿಳಿದುಕೊಂಡು ಅತ್ಯಂತ ವಿನಯದಿಂದ ಯಥಾಯೋಗ್ಯವಾದ ಭಕ್ತಿಯನ್ನು, ಅಲ್ಪ ಭಕ್ತಿಯನ್ನು ಮಾಡಿದರೂ ಸಾಕು, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ದೇವರು ತಯಾರಿದ್ದಾನೆ. ಟೊಂಕದ ಮೇಲೆ ಕೈ ಇಟ್ಟು ನಿಂತಿದ್ದಾನೆ ಪರಮಾತ್ಮ. ಅತ್ಯಲ್ಪ ಭೃತ್ತೇಶ್ವಪಿ. ಅತ್ಯಂತ ಸಾಮಾನ್ಯ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಅಲ್ಪರಾದ ಭೃತ್ಯರ ವಿಷಯದಲ್ಲಿಯೂ ದುರ್ಜನರು ಏನಾದರೂ ಪೀಡೆಯನ್ನು ಮಾಡಿದರೆ, ಔದ್ಧತ್ಯವನ್ನು ತೋರಿಸಿದರೆ, ಆ ಔದ್ಧತ್ಯವನ್ನು ತೋರೋದಕ್ಕೆ ಏನು ಕಾರಣ? ದುಡ್ಡು, ಸಂಪತ್ತು, ಅಧಿಕಾರ, ಅಹಂಕಾರ, ಅದನ್ನೇ ಕಿತ್ತಿ ಎಸೀತಾನೆ ದೇವರು. ಅತ್ಯಲ್ಪ ಭೃತ್ಯರ ವಿಷಯದಲ್ಲಿಯೂ ಮಾಡುವ ಔದ್ಧತ್ಯದ ಭೂ, ಅದಕ್ಕೆ ನಿಮಿತ್ತವಾದ ಏನು ಸಂಪತ್ತಿದೆ, ಅಧಿಕಾರ ಇದೆ, ಅದೆಲ್ಲವನ್ನ ಪರಮಾತ್ಮ ಕಿತ್ತೆಸೆದು ಇವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ನೀನು ಬಹಳ ಶ್ರೀಮಂತ, ಬಹಳ ದೊಡ್ಡ ಅಧಿಕಾರದಲ್ಲಿದ್ದಿ, ಬೇಕಾದಷ್ಟು ಜನ ನಿನ್ನ ಮಾತು ಕೇಳ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಸಜ್ಜನರಿಗೆ ನೀನು ಪೀಡೆ ಕೊಡ್ತಾ ಇದ್ದೀಯಾ, ಮಾಡ್ತೇನೆ, ನಿನಗೆ ಪಾಠ ಕಲಿಸ್ತೇನೆ ಅಂತ ಪರಮಾತ್ಮ ಅವನಿಗಿರುವ ಆ ಸಂಪತ್ತನ್ನು, ಅಧಿಕಾರವನ್ನು ಕಿತ್ತೆಸೆದು ಭೂಮಿ ಪಾಲ ಮಾಡಿ ಅವನನ್ನು ದಾರಿಗೆ ಬೀದಿಗೆ ಎಳೆದು ಅವನ ಅಹಂಕಾರ ಎಲ್ಲ ಹೋಗುವಂತೆ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅವತಾರಗಳಲ್ಲಿ ದೇವರು ಮಾಡಿ ತೋರಿಸಿದ್ದೇ ಇದನ್ನು. ಹಿರಣ್ಯಕಶಿಪು ತನ್ನ ಅಹಂಕಾರ, ಸಂಪತ್ತು, ಅಧಿಕಾರ, ಬ್ರಹ್ಮದೇವರಿಂದ ವರ ಪಡೆದದ್ದು, ಆ ಉನ್ಮಾದದಿಂದ ತಾನೇ ಅವನು ಅಷ್ಟೆಲ್ಲ ಸಜ್ಜನರಿಗೆ ಪೀಡೆಯನ್ನು ಕೊಟ್ಟದ್ದು. ಏನು ಮಾಡಿದ? ನರಸಿಂಹಾವತಾರವನ್ನು ಮಾಡಿ ಕ್ಷಿತ್ಯಾಂ ಅತ್ಯಲ್ಪ ಭೃತ್ತೇಶ್ವಪಿ ಕುಜನ ಕೃತೌ ಧತ್ಯಭೂತ್ಯಾಜಕಾಯ. ಬ್ರಹ್ಮಾದಿ ದೇವತೆಗಳ ದೃಷ್ಟಿಯಲ್ಲಿ ಪ್ರಹ್ಲಾದ ಅತ್ಯಲ್ಪ ಭೃತ್ಯನೇ, ನಮ್ಮ ದೃಷ್ಟಿಯಲ್ಲಿ ಬಹಳ ದೊಡ್ಡವ. ಆದರೆ ಬ್ರಹ್ಮದೇವರ ದೃಷ್ಟಿಯಲ್ಲಿ, ಬ್ರಹ್ಮಾದಿ ಮಹಾನುಭಾವರ ದೃಷ್ಟಿಯಲ್ಲಿ ನೋಡಿದರೆ ಅತ್ಯಲ್ಪನೇ. ಅಂತಹ ಒಬ್ಬ ಅಲ್ಪ ಭಕ್ತನಾದ ಪ್ರಹ್ಲಾದ, ಪುಟ್ಟ ಮಗು, ಅವನ ವಿಷಯದಲ್ಲಿ ಹಿರಣ್ಯಕಶಿಪು ಅನ್ಯಾಯವನ್ನು ಮಾಡಿದರೂ, ಔದ್ಧತ್ಯವನ್ನು ತೋರಿದರೂ ಕೂಡ ಆ ಔದ್ಧತ್ಯದ ಭೂ, ಅದರ ನೆಲೆ, ಅದರ ಸೆಲೆ, ಅದರ ಕೊಲೆ ಮಾಡಿ ಪರಮಾತ್ಮ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಿದ. ಅಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ. ಇದು ಜಗತ್ತಿಗೆ ಕೊಡುವ ಭರವಸೆ. ನೀವೇನು ಚಿಂತೆ ಮಾಡಬೇಡಿ, ಪ್ರಹ್ಲಾದರಾಜರು ನಮಗೆ ಬಹಳ ಬಹಳ ದೊಡ್ಡವರಾದರು. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಇನ್ನೂ ಅತ್ಯಲ್ಪ ಭೃತ್ಯರು. ಸ್ವಲ್ಪ ಭಕ್ತಿಯಿಂದ ಸೇವೆ ಮಾಡಿದರೂ ಕೂಡ ನಮ್ಮನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ.
ಶತ್ರುಗಳನ್ನು ದೂರ ಮಾಡಿ, ಕಷ್ಟಗಳನ್ನು ವಿಘ್ನಗಳನ್ನು ಪರಿಹಾರ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಹೇಗೆ ಈ ಸಾಮರ್ಥ್ಯ ಬಂತು ಆ ಪರಮಾತ್ಮನಿಗೆ? ಏನು ಅವನು ಪರಮಾತ್ಮ ಅಂದ್ರೇನು? ಬೆಣ್ಣೆ ತಿಂದು ಓಡಾಡುವಂಥ ಒಬ್ಬ ಸಾಮಾನ್ಯ ಹುಡುಗ ಅಂತ ತಿಳ್ಕೊಂಡಿದ್ದೀರಾ? ನವನೀತ ಚೋರ ಅಂತ ಕರೀತಾರೆ, ಬೆಣ್ಣೆ ಕಳ್ಳ ಅಂತ. ಆದರೆ ಆ ಪರಮಾತ್ಮ ಸಾಮಾನ್ಯ ಅಲ್ಲ. ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ, ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೆ ಎನ್ನುವುದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ. ಕರ್ತ್ರೇ, ಇಡೀ ಜಗತ್ತಿನ ಸೃಷ್ಟಿ ಮಾಡಿದಂತಹ ದೇವರು. ಧರ್ತ್ರೇ, ಅದರ ಪೋಷಣೆಯನ್ನು ಮಾಡುವವನು ಅವನೇ. ಹರ್ತ್ರೇ, ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವವನು ಆ ಪರಮಾತ್ಮನೇ. ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನಾದಂತಹ ಆ ಪರಮಾತ್ಮ. ನಮ್ಮ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಮಸ್ಕಾರ ಮಾಡಬೇಕಾದರೆ ಪರಮಾತ್ಮನ ಸ್ವರೂಪದ ನಿರ್ಧಾರಣ ಆಗಬೇಕು. ದೇವರ ಸ್ವರೂಪದ ವಿಷಯದಲ್ಲಿ ಏನು ಪ್ರಮಾಣ ಅಂತ ಪ್ರಶ್ನೆ ಬಂದರೆ ಏನು ಲಕ್ಷಣ ದೇವರದು? ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ, ಜಗಜ್ಜನ್ಮಾದಿ ಕಾರಣತ್ವನೇ ಪರಮಾತ್ಮನ ಲಕ್ಷಣ. ಆ ಪರಮಾತ್ಮನ ವಿಷಯದಲ್ಲಿ ಪ್ರಮಾಣ ಏನು? ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ ಕ್ಷಿತ್ಯಂಕುರಾದಿಕಂ ಸಕರ್ತಕಂ ಕಾರ್ಯತ್ವಾತ್ ಇತ್ಯಾದಿ ಪ್ರಮಾಣಗಳನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ರಾಜರು ಎಂಬುದಾಗಿ ತಮ್ಮ ಗುರುಗಳು ವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ ಹಯಮುಖ ಹರಯೇ, ಹಯಗ್ರೀವ ರೂಪಿಯಾದ ಪರಮಾತ್ಮ ಅಂದರೆ ನೋಡಿ, ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡ್ತಾನೆ, ಬೇರೆ ರೂಪಗಳಿಗೆ ಅದು ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಹಯಗ್ರೀವ ರೂಪಿಯಾದ ಪರಮಾತ್ಮ ಬರೀ ವೇದೋಪದೇಶವನ್ನು ಮಾಡ್ತಾನೆ, ಜ್ಞಾನ ಕಾರ್ಯವನ್ನು ಮಾಡೋದು, ತತ್ವೋಪದೇಶ ಮಾಡೋದು. ಮೂಲ ರಾಮಾಯಣವನ್ನು ರಚನೆ ಮಾಡಿದ್ದು ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣ ಅಂತೇನು ಪ್ರಸಿದ್ಧವಾಗಿದೆಯಲ್ಲ, ಅದನ್ನು ಮಾಡಿದವರು ಯಾರು? ಹಯಗ್ರೀವ ರೂಪಿಯಾದ ಪರಮಾತ್ಮ. ಅದು ನಿಜ. ಅದು ಒಂದು ತರಹದ ಪೋಷಣೆಯೇ. ಅನ್ನ ವಸ್ತ್ರ ಕೊಡೋದು ಒಂದೇ ಪೋಷಣ ಅಲ್ಲ, ಜ್ಞಾನ ಕೊಡೋದು ಒಂದು ದೊಡ್ಡ ಪೋಷಣ. ಧರ್ತ್ರೇ, ರಾಮಾಯಣದ ಉಪದೇಶ ಮಾಡಿ ನಮಗೆ ರಕ್ಷಣೆ ಮಾಡಿದ್ದು ಹಯಗ್ರೀವ ರೂಪದಿಂದ. ಆದರೆ ಅಷ್ಟು ಮಾತ್ರ ಅಲ್ಲ, ಸೃಷ್ಟಿಯಾದಿ ಕಾರ್ಯಗಳನ್ನೂ ಪರಮಾತ್ಮ ಹಯಗ್ರೀವ ರೂಪದಿಂದ ಮಾಡ್ತಾನೆ. ಅದನ್ನು ಕೂಡ ಉಪನಿಷತ್ ಭಾಷ್ಯದಲ್ಲಿ ಅಸ್ತ ನಿಶ್ವಸಿತಮೇತ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಇತ್ಯಾದಿಯಾಗಿ ಎಲ್ಲ ವೇದಾದಿಗಳ ಉಪದೇಶವನ್ನು ಮಾಡುವುದಲ್ಲದೆ ಜಗತ್ತಿನ ಸೃಷ್ಟಿಯಾದಿಗಳನ್ನೂ ಅನಾಯಾಸವಾಗಿ ಮಾಡುವವನು ಹಯಗ್ರೀವ ರೂಪಿಯಾದ ಪರಮಾತ್ಮ ಅಂತ. ಪರಮಾತ್ಮನ ರೂಪಗಳಲ್ಲಿ ಯಾವ ಭೇದವೂ ಇಲ್ಲ, ನೇಹ ನಾನಾಸ್ತಿ ಕಿಂಚನ. ಆದ್ದರಿಂದ ಮೂಲ ರೂಪಿಯಾದ ಪರಮಾತ್ಮನೂ ಸರಿ, ಎಲ್ಲ ಅವತಾರ ರೂಪಗಳೂ ಸರಿ, ಎಲ್ಲವೂ ಗುಣಪರಿಪೂರ್ಣ, ಎಲ್ಲವೂ ನಿರ್ದೋಷ, ಎಲ್ಲವೂ ಜಗಜ್ಜನ್ಮಾದಿ ಕಾರಣನೇ. ಆದ್ದರಿಂದ ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ, ಬಟ್ ನಾರಾಯಣಾಯ ಅಂತ ಹೇಳಬೇಕಲ್ಲ ಮೂಲ ರೂಪದ ಹೆಸರು ಅಲ್ಲ. ಹಯಗ್ರೀವ ರೂಪದಿಂದಲೂ ಪರಮಾತ್ಮ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ ಹಯಮುಖ ಹರಯೇ. ಜ್ಞಾನ ಸಕಲ ಜಗಜ್ಜನ್ಮಾದಿ ಕಾರಣ ಅಂತೂ ಹೌದೇ ಹೌದು. ವಿಶೇಷವಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮ ಕರ್ತ್ರೇ, ನಮ್ಮೆಲ್ಲರ ಬುದ್ಧಿಯಲ್ಲಿ ಜ್ಞಾನದ ಉತ್ಪಾದನೆಯನ್ನು ಮಾಡುವವನು. ಉತ್ಪಾದನೆ ಮಾಡಿದ ಮೇಲೆ ಧರ್ತ್ರೇ, ಅದು ಸ್ಥಿರವಾಗಿ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುವವನು. ಅಹಂಕಾರದಿಂದೇನಾದರೂ ಗುರುಗಳಿಗೆ ತಿರಸ್ಕಾರ ಮಾಡಿದರೆ ಹರ್ತ್ರೇ, ಬಂದ ಜ್ಞಾನವನ್ನು ಕಳೆಯುವವನು. ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ, ಜ್ಞಾನಕ್ಕೆ ಸಂಬಂಧಪಟ್ಟಂತೆಯೂ ವ್ಯಾಖ್ಯಾನ ಮಾಡಬಹುದು. ಹಯಮುಖ ಹರಯೇ. ಏನು ಗ್ಯಾರಂಟಿ? ಇಲ್ಲೆಲ್ಲ ನೀವು ಉಪದೇಶ ಮಾಡ್ತೀರಾ ನಿಜ, ಮುಂದೆ ಮರಣೋತ್ತರದಲ್ಲಿ ಏನಿದೆ? ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಅದಕ್ಕೆ ರಾಜರಂತಾರೆ ಅಮೂತ್ರ ಪಾತ್ರೇ. ಇಹಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವನು ಈ ಪರಮಾತ್ಮ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಏನಂತ, ತಮ್ಮ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ ನೋಡಿ, ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ ತಮ್ ನಿರ್ವೃತೋ ನಿಯತಾರ್ಥೋ ಭಜೇತ. ನಿಯತಾರ್ಥನಾಗಿ ದೇವರ ಭಜನೆಯನ್ನು ಮಾಡಬೇಕು ಅಂತ. ನಿಯತಾರ್ಥನಾಗಿ ಭಜನೆ ಮಾಡುವುದು ಅಂದರೆ ಏನು? ಭಾಗವತ ತಾತ್ಪರ್ಯ ಇದೆ.
ಏತಮಿತಃ ಪ್ರಯತ್ಯ ಅಭಿಸಂಭವಿತಾಸ್ಮಿ ಇತಿ ನಿಯತಾರ್ಥ. ನಾನು ಮೃತನಾದ ಮೇಲೆ ಇವನನ್ನು ಹೊಂದುತ್ತೇನೆ, ಇವನು ನನ್ನನ್ನು ರಕ್ಷಣೆ ಮಾಡ್ತಾನೆ, ಅವನು ನನ್ನ ಕೈ ಬಿಡೋದಿಲ್ಲ ಅನ್ನುವ ನಿಶ್ಚಯ ಇಟ್ಟುಕೊಂಡು ಭಜನೆ ಮಾಡಬೇಕು. ಸುಮ್ಮನೆ ಹಾಡಿದರಲ್ಲ, ಸುಮ್ಮನೆ ಸ್ತೋತ್ರ ಮಾಡಿದರಲ್ಲ, ಸುಮ್ಮನೆ ಜಪ ಮಾಡಿದರಲ್ಲ, ಪೂಜೆ ಮಾಡಿದರಲ್ಲ, ವಿಶ್ವಾಸದಿಂದ ಮಾಡಬೇಕು ಅಂತ. ಅದಕ್ಕೆ ವಾದರಾಜ ಶ್ರೀಪಾದಂಗಳವರು ಆ ವಿಶ್ವಾಸ ಹುಟ್ಟಿಸ್ತಾ ಇದ್ದಾರೆ. ಅಮೂತ್ರ ಪಾತ್ರೆ, ಅಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖ ಹರಯೇ ಮೂತ್ರಪಾತ್ರೆ. ಈ ಶಬ್ದ ವದರಾಜ ಶ್ರೀಪಾದಂಗಳವರೇ ಮತ್ತೊಂದು ಕಡೆಗೆ ಹೇಳಿದ ಹಾಗೆ, ಈ ವಾಣಿ ವಾಗ್ದೇವಿ ಅವಳು ನರ್ತನೆ ಮಾಡ್ತಾಳೆ ಅಂತ. ಮಹಾಲಕ್ಷ್ಮಿ ಆಗ್ಬೋದು, ಸರಸ್ವತಿ ಆಗ್ಬೋದು. ಹಾಗಾಗಿ ಆ ಶಬ್ದಗಳ ಆವೃತ್ತಿ ತತ್ವಮಸಿ ಎನ್ನುವುದಕ್ಕೆ ಹೇಳ್ತಾರೆ. ತತ್ವಂ ತ್ವಂ ಅಂತ ಅರ್ಥ ಮಾಡ್ತಾರೆ. ತತ್ವಮಸಿ ಅಂದರೆ ಅವನು ನೀನು ಅಂತ ಅರ್ಥ ಅಲ್ಲ, ತತ್ ಅವನವನೇ, ತ್ವಂ ತ್ವಂ ನೀನು ನೀನೇ ಅಂತ. ಹಾಗೆ ಅಮೂತ್ರ ಪಾತ್ರೆ, ಅಮೂತ್ರ ಪಾತ್ರೆ ಅಂದರೆ ಅಮೂತ್ರ ಪಾತ್ರೆ ಪಾತ್ರೆ. ನರಕದಲ್ಲಿ ವರ್ಣನೆ ಕೇಳ್ತಿರಲ್ಲ, ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಹಾಕಿ ಕಥ ಕಥ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಇವನನ್ನು ಕರೀತಾರೆ. ಕಬ್ಬಣದ ಕಾಯ್ದ ಬುಟ್ಟಿಯಲ್ಲಿ ಹಾಕಿ ಹುರಿತಾರೆ. ಯಾಕಂದರೆ ಹರಿ ಅಂದಿಲ್ಲ ಅಂತ ಇವನನ್ನು ಹುರಿತಾರೆ. ಕರಿವರದ ಅಂತ ಕರೆದಿಲ್ಲ ಅಂತ ಕರೀತಾರೆ ಎಣ್ಣೆ ಒಳಗೆ. ಆ ರೀತಿ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಾಗ ಏನು ಗತಿ ಉದ್ಧಾರಕ್ಕೆ? ಅಮೂತ್ರ. ಆ ನರಕಲೋಕದಲ್ಲಿ ಪಾತ್ರೆ ಕಡಾಯಿಯೊಳಗೆ ಹಾಕಿ ಹುರಿಯುವಾಗ, ಕರಿಯುವಾಗ, ಬೇಯಿಸುವಾಗ, ಚುಚ್ಚುವಾಗ, ಕಚ್ಚುವಾಗ ಪಾತ್ರೆ, ಅಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಬಂದು. ಕಥೆ ಇದೆ ಪುರಾಣದಲ್ಲಿ. ಒಂದು ಸಲ ನರಕದ ದರ್ಶನಕ್ಕೆ ಅಂತ ನಾರದರು ಹೋಗಿರ್ತಾರೆ. ನಾರಾಯಣ ನಾರಾಯಣ ಅಂತಿವರಂತ ಇದ್ದರೆ ಆ ಶಬ್ದ ಕಿವಿಗೆ ಬಿದ್ದದ್ದಕ್ಕೆ ನರಕದೊಳಗಿದ್ದಾಗಲೂ ಅವರಿಗೆ ಸುಖ ಆಗ್ತದೆ ಜನರಿಗೆ. ನಾರದರಿಗೆ ದಯವಿಟ್ಟು ಇಲ್ಲಿಂದ ಹೋಗಬೇಡ್ರಿ, ಇನ್ನಷ್ಟು ನಾಮಸ್ಮರಣೆ ಮಾಡಿರಿ, ನೀವು ಇರೋ ಅಷ್ಟೊತ್ತು ನಮಗೆ ಆನಂದ ಆಗ್ತದೆ ಅಂತಾರೆ. ಅಂದರೆ ಅಮೂತ್ರ ಪಾತ್ರೆ, ಆ ಪಾತ್ರದೊಳಗೆ ಬಿದ್ದು ಒದ್ದಾಡುವ ಸಂದರ್ಭದೊಳಗೂ ಕೂಡ ಪಾತ್ರೆ ರಕ್ಷಣೆ ಮಾಡುವಂತಹ ಸ್ವಾಮಿ ಆ ಪರಮಾತ್ಮ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಅಂತಹ ಪರಮಾತ್ಮ ತಸ್ಮೈ, ಅತ್ಯಂತ ಪ್ರಸಿದ್ಧನಾದ ವ್ಯಕ್ತಿಗೆ ತಸ್ಮೈ ಅಂತ ಕರೀಬೇಕು. ಪರಮಾತ್ಮ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಅದಕ್ಕಾಗಿ ತತ್ಸವಿತುರ್ವರೆಣ್ಯಂ ಅಂತ. ತತ್ ಅಂದರೆ ಗುಣಗಳಿಂದ ತಥಾ ವ್ಯಾಪ್ತ ಅಂತ ಒಂದರ್ಥ, ಆದರೆ ಗುಣೈಸ್ತತಃ ಇನ್ನೊಂದು. ತತ್ ಅಂದರೆ ಪ್ರಸಿದ್ಧ, ಜಗತ್ ಪ್ರಸಿದ್ಧನಾದವನು ಪರಮಾತ್ಮ. ಆದ್ದರಿಂದ ಎಲ್ಲರಿಗೂ ಪ್ರಸಿದ್ಧ, ಕೆಲವರಿಗೆ ಪ್ರತ್ಯಕ್ಷ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ವಾದರಾಜ ಶ್ರೀಪಾದಂಗಳವರು ನಿನಗೆ ನಮಸ್ಕಾರ ಅಂತಾರೆ. ಹಯಮುಖ ಹರಯೇ ಮೂತ್ರಪಾತ್ರೆ ನಮಸ್ತೆ. ನಿನಗೆ ನಮಸ್ಕಾರ ಅಂತ ಪ್ರತ್ಯಕ್ಷವಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮನನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ರಮಾಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಪರಮಾತ್ಮನನ್ನು ತಸ್ಮೈ ಅಂತ ಪರೋಕ್ಷ ನಿರ್ದೇಶವನ್ನು ಮಾಡುತ್ತಾರೆ. ಅದನ್ನು ನಮ್ಮ ಗುರುಗಳು ವ್ಯಾಖ್ಯಾನದಲ್ಲಿ ತೋರಿಸಿಕೊಡ್ತಾರೆ. ತಸ್ಮೈ ತೇ, ಪ್ರತ್ಯಕ್ಷವಾಗಿ ಕಾಣುತ್ತಾರೆ ಎನ್ನುವುದಕ್ಕೆ ತೇ. ಆದರೆ ಸಾಕಲ್ಲೇರೆ ಪರಮಾತ್ಮನನ್ನು ಯಾರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂತಹ ಪರಮಾತ್ಮನನ್ನು ತಸ್ಮೈ, ರಮಾಬ್ರಹ್ಮಾದಿಗಳಿಂದಲೂ ಅಗಮ್ಯವಾದ ಮಹಿಮೆ ಇರುವ ಪರಮಾತ್ಮ ಅನ್ನುವ ದೃಷ್ಟಿಯಲ್ಲಿ ತಸ್ಮೈ ಅಂತ ಪರಮಾತ್ಮನನ್ನು ಕರೆದಿದ್ದಾರೆ ಅಂತ. ಹೀಗಾಗಿ ಒಂದು ಪುಟ್ಟ ಶ್ಲೋಕದಲ್ಲಿ ಇಂತಹ ದಿವ್ಯವಾದ ಸಂದೇಶವನ್ನು ನೀಡಿ ಪರಮೋಪಕಾರ ಮಾಡಿ ಪರಮಾನುಗ್ರಹ ಮಾಡಿದ ಮಹಾನುಭಾವರು ವಾದರಾಜ ಶ್ರೀಪಾದಂಗಳವರು. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಬಲ ಜನೌನ್ನತ್ಯಭೂತ್ಯರ್ಪಕಾಯ. ಪರಮಾತ್ಮ ಭಜನೆ ಮಾಡುವ ಜನರಿಗೆ ಔನ್ನತ್ಯವನ್ನು ಕೊಡ್ತಾನೆ ಅಂದರೆ ಸುಮ್ಮನೆ ಹೀಗೆ ಕೊಟ್ಬಿಡೋದಿಲ್ಲ. ಅವರಿಂದ ಧರ್ಮವನ್ನು ಮಾಡಿಸಿ ಔನ್ನತ್ಯವನ್ನು ಕೊಡ್ತಾನೆ.
ಔನ್ನತ್ಯ, ಉನ್ನತ ಸ್ಥಾನ, ಉಚ್ಚಗತಿ ಬರೋದು ಧರ್ಮದಿಂದಲೇ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್. ಔನ್ನತ್ಯ ಕೊಡ್ತಾನೆ ಅಂದರೆ ಧರ್ಮ ಮಾಡಿಸ್ತಾನೆ ಅಂತ ಅರ್ಥ. ಧರ್ಮ ಮಾಡಿಸಿ ತನ್ಮೂಲಕವಾಗಿ ಔನ್ನತ್ಯವನ್ನು ಕೊಡ್ತಾನೆ, ಧರ್ಮ ಮಾಡಿಸಿ ತನ್ಮೂಲಕವಾಗಿ ಭೂತಿಯನ್ನು, ಐಶ್ವರ್ಯವನ್ನು ಕೊಡ್ತಾನೆ ಪರಮಾತ್ಮ. ಭಜದಮಲ ಜನೌನ್ನತ್ಯ ಭೂತ್ಯರ್ಪಕಾಯ. ಒಬ್ಬ ಮನುಷ್ಯ ಸ್ನಾನ ಸಂಧ್ಯಾವಂದನ ಜಪ ಪಾರಾಯಣ ಮಾಡ್ತಾ ಇದ್ದಾನೆ ಅಂದರೆ ದೇವರು ಇವನನ್ನು ಉನ್ನತ ಸ್ಥಾನಕ್ಕೆ ಒಯ್ಯಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಅಂತ ಅರ್ಥ. ಕ್ಷಿತ್ಯಾಂ ಅತ್ಯಲ್ಪಭೃತ್ತೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ. ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಈ ರೀತಿ ಆ ಭಗವಂತನ ಸ್ಮರಣೆಯನ್ನು ನಿತ್ಯದಲ್ಲಿ ಎಲ್ಲ ಭಗವದ್ಭಕ್ತರು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದು ಉದ್ಧಾರವನ್ನು ಹೊಂದಬೇಕು ಎಂಬುದಾಗಿ ಮಹಾನುಭಾವರಾದ ತಪಸ್ವಿ ವರೇಣ್ಯರಾದ ಜ್ಞಾನಿವರೇಣ್ಯರಾದ ವೈರಾಗ್ಯ ಶಿಖಾಮಣಿಗಳಾದ ವಾದಿರಾಜ ಶ್ರೀಪಾದಂಗಳವರು ನಮಗೆಲ್ಲ ಸಂದೇಶವನ್ನು ನೀಡಿದ್ದಾರೆ. ಆ ರೀತಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.